ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕಳ್ಳತನದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಕಳ್ಳರ ಕೈ ಚಳಕ ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಹೊಯ್ಸಳ ಪೊಲೀಸರನ್ನೇ ಅಟ್ಟಾಡಿಸಿದ ಸಾರ್ವಜನಿಕರು, ಜನರನ್ನ ಕಂಡು ಎಸ್ಕೇಪ್ ಆದ ಹೊಯ್ಸಳ ವಾಹನ. ಒಂದ್ ಕಾಲದಲ್ಲಿ ಪೊಲೀಸರು ಬಂದ್ರು ಅಂದ್ರೆ ಸಾಕು, ಜನರು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಎಸ್ಕೇಪ್ ಆಗೋರು. ನಿಲ್ಲಿಸಿ ಮಾತನಾಡಿಸ್ಬಿಟ್ರೆ ನಿಂತಲ್ಲೇ ನಡಗ್ ಹೋಗೋರು. ಆದ್ರೀಗ ಕಾಲ ಬದಲಾಗಿದೆ. ಜನರನ್ನು ಕಂಡ್ರೆ ಪೊಲೀಸರೇ ಓಡ್ ಹೋಗೋ ಪರಿಸ್ಥಿತಿ ಬಂದಿದೆ. ನಿಮ್ಗೆ ಆಶ್ಚರ್ಯ ಆದ್ರೂ ಇದು ನಿಜ. ಬೆಂಗಳೂರು ಪೊಲೀಸ್ ಪೇಜ್ಗೆ ವ್ಯಕ್ತಿಯೊಬ್ರು ಈ ವಿಡಿಯೋವನ್ನ ಟ್ಯಾಗ್ ಮಾಡಿದ್ದಾರೆ. ಹೊಯ್ಸಳ ಸಿಬ್ಬಂದಿ ಅಂಗಡಿಗಳಲ್ಲಿ ಬಲವಂತವಾಗಿ ಹಣ ವಸೂಲಿ ಮಾಡ್ತಾ ಇರೋದನ್ನ ಗಮನಿಸಿದಂತಹ ವ್ಯಕ್ತಿ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡೋದಿಕ್ಕೆ ಶುರು ಮಾಡಿದ್ರು. ವಿಡಿಯೋ ಮಾಡ್ತಾ ಇರೋದು ಗೊತ್ತಾಗ್ತಾ ಇದ್ದಂತೆ ಹೊಯ್ಸಳ ಸಿಬ್ಬಂದಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ಅಷ್ಟಕ್ಕೆ ಬಿಡದಂತಹ ಆ ವ್ಯಕ್ತಿ ಅಕ್ಕಪಕ್ಕದವರ ಜೊತೆಗೂಡಿ ಪೊಲೀಸ್ ಕಳ್ಳ ಹಿಡೀರಿ ಅಂತ ಹೊಯ್ಸಳ ವಾಹನದ ಬೆನ್ನು ಬಿದ್ದಿದ್ರು. ಇನ್ನು ಜನರ ವಾಹನ ಹಿಂದೆ ಬರ್ತಾ ಇರೋದನ್ನ ನೋಡಿ ಪೊಲೀಸ್ ವಾಹನ ಅಲ್ಲಿಂದ ಎಸ್ಕೇಪ್ ಆಗಿದೆ. ಬಿಎಂಟಿಸಿ ಬಸ್ ನಲ್ಲಿ ಕೈ ಚಳಕ ತೋರಿಸ್ತಿದ್ದವ ಅಂದರ್ ಮಾಲೀಕರ ಮನೆಯಲ್ಲೇ ಬಾಡಿಗೆದಾರನ ಕಳ್ಳತನ. ಬೆಂಗಳೂರಿನಲ್ಲಿ ಪೀಕ್ ಅವರ್ಗಳಲ್ಲಿ ಬಿಎಂಟಿಸಿ ಬಸ್ಗಳು ಫುಲ್ ಆಗೋದು ನಿಮ್ಗೆ ಗೊತ್ತಿರೋ ವಿಚಾರ. ಆದ್ರೆ ಇದೇ ಟೈಮ್ ಅನ್ನ ಬಳಸಿಕೊಳ್ಳುವಂತಹ ಕಳ್ಳರ ಗ್ಯಾಂಗ್ ಕ್ಷಣ ಮಾತ್ರದಲ್ಲಿ ಮೊಬೈಲ್ಗಳನ್ನ ಕಳುವು ಮಾಡಿ ಎಸ್ಕೇಪ್ ಆಗ್ಬಿಡ್ತಾರೆ. ಈ ಬಗ್ಗೆ ಕಾರ್ಯಾಚರಣೆ ನಡೆಸಿದಂತಹ ಉಪ್ಪಾರಪೇಟೆ ಪೊಲೀಸರು ನಾಗಸೂರಿ ಕುಮಾರ್ ಮತ್ತು ಪುರುಷೋತ್ತಮ ಅನ್ನೋ ಇಬ್ಬರು ಖತರ್ನಾಕ್ ಕಳ್ಳರನ್ನ ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ 176 ಮೊಬೈಲ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಉಪ್ಪಾರಪೇಟೆ ಪೊಲೀಸ್ನವರು ಈ ರೀತಿ ಮೊಬೈಲ್ ಫೋನ್ಗಳನ್ನು ಪಿಕ್ ಪಾಕೆಟ್ ಮಾಡ್ತಾ ಇರ್ತಕ್ಕಂಥ ಒಂದು ಜಾಲವನ್ನು ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರಿಂದ ಸುಮಾರು 22 ಲಕ್ಷ ಮೌಲ್ಯದ 176 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮಹದೇವಪುರದ ವಾಸಿಯಾಗಿರುವಂತಹ ವೃದ್ಧೆ ಸೆಲ್ವರಾಜ್ ಅನ್ನೋ ಆಟೋ ಚಾಲಕನಿಗೆ ಮನೆ ಬಾಡಿಗೆಗೆ ಕೊಟ್ಟಿದ್ರು. ಕೆಲ ದಿನಗಳ ಹಿಂದೆ ವೃದ್ಧೆ ತಮಿಳುನಾಡಿನ ದೇವಸ್ಥಾನಕ್ಕೆ ಹೋಗಿದ್ರು. ಇದನ್ನೇ ಕಾಯ್ತಾ ಇದ್ದಂತಹ ಬಾಡಿಗೆದಾರ ಸೆಲ್ವರಾಜ್ ಮನೆಯಲ್ಲಿದ್ದಂತಹ 78 ಗ್ರಾಂ ಚಿನ್ನಾಭರಣವನ್ನ ಎಗರಿಸಿದ್ದ. ಕೇಸ್ ದಾಖಲಿಸಿಕೊಂಡಂತಹ ಮಹದೇವಪುರ ಪೊಲೀಸರು ಸೆಲ್ವರಾಜ್ನನ್ನ ಬಂಧಿಸಿ 78 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಳ್ಳತನದ ಪ್ರಕರಣ ತಮಿಳುನಾಡಿಗೆ ದೇವಸ್ಥಾನಕ್ಕೆಂದು ಹೋದಾಗ ಅವರ ಮನೆಯಲ್ಲಿ ಈ ರೀತಿ ಕಳ್ಳತನ ಆಗಿರ್ತಕ್ಕಂಥದ್ದು. ಕೊಠಡಿ ಬೀರಿನಲ್ಲಿ ಇಟ್ಟಿರ್ತಕ್ಕಂತಹ 1,40,40,000 ರೂಪಾಯಿ ಮೌಲ್ಯದ 78 ಗ್ರಾಂ ತೂಕದ ಚಿನ್ನಾಭರಣವನ್ನು ಆರೋಪಿಗಳು ಕೆಆರ್ಪುರ ಟಿನ್ ಫ್ಯಾಕ್ಟರಿ ಹತ್ತಿರ ಆತನನ್ನು ವಶಪಡಿಸಿಕೊಂಡು ಚಿನ್ನಾಭರಣಗಳನ್ನು ಮತ್ತು 72,000 ನಗದು ಹಣವನ್ನು ಪೊಲೀಸರು ವಶಪಡಿಸಿಕೊಂಡರು. ಇನ್ನು 3 ಪ್ರಕರಣಗಳು ಸಾಮಾನ್ಯವಾಗಿದ್ರು ಪೊಲೀಸರನ್ನೇ ಅಟ್ಟಾಡಿಸಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಸದ್ಯ ಈ ಘಟನೆ ನಡೆದಿರೋದು ಎಲ್ಲಿ, ಓಡ್ ಹೋದ ಪೊಲೀಸಪ್ಪ ಯಾರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದು ನಂತರವಷ್ಟೇ ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.